ಅದನ್ನ ಅಂತರ್ಗತವಾಗಿ ನಾವು ಶಿಸ್ತುಬದ್ಧವಾಗಿ ನಾವು ಹೋಗಿ ಕಾರ್ಯಕ್ರಮ ಅಟೆಂಡ್ ಮಾಡಿ ಬೇಕಾಗಿರುವಂಥ ವ್ಯವಸ್ಥೆಯನ್ನು ರಾಜ್ಯದಲ್ಲಿ ಎಲ್ಲರೂ ಸೇರಿ ಮಾಡಿದ್ದಾರೆ. ಊಟಕ್ಕೆ ಬೆಂಗಳೂರಿನ ಶಾಸಕ ಪೂರ್ತಿ ಊಟದ ವ್ಯವಸ್ಥೆಯನ್ನು ಮಾಡ್ತಾ ಇರೋದು. ಅದೇ ರೀತಿಯಲ್ಲಿ ನಾವು ಮಾಡಿಕೊಂಡಂಥ ಮೆಡಿಸಿನ್ ವ್ಯವಸ್ಥೆ ಎಲ್ಲ ಅವರು ಡ್ರೆಸ್ ಹಾಕೋರು ಹೇಳ್ತಾ ಇದ್ದಾರೆ. ಪ್ರಥಮವಾಗಿ ಇಡೀ ದೇಶದಲ್ಲಿ ಸಹ ನಾವು ಇಂಥದ್ದು ಮೊದಲನೇ ಒಂದು ಡ್ರೆಸ್ಸನ್ನು ಮಾಡ್ತಿರುವಂಥದ್ದು 200 ಬಿಡ್ತಿರುವಂಥದ್ದು ಅನ್ನೋ ಮಾತು. ಅದೇ ರೀತಿ ಹೈದರಾಬಾದಿಂದ ಅಮಿತ್ ಮ್ಯಾನ್ ಅಂತ ಇದ್ದಾರೆ. ನಿಮಗೆ ಇಲ್ಲೇ ಶೆಟ್ಟೆ ನಾವು ಮಂಡ್ಯನಾಡು ಚಿತ್ರದುರ್ಗ ಹೋದರೆ ಅದರ ಕಾಮ್ ಹೇಗಿರುತ್ತೆ ಅನ್ನೋದನ್ನು ಮನಗಳು ನಾವು ಇದೇ ಇಷ್ಟೆಲ್ಲ ಮಾಡ್ತಿದ್ದಾರೆ. ನಾವೆಲ್ಲರೂ ಅದನ್ನು ಸಕ್ರಿಯವಾಗಿ ಪಾಲ್ಗೊಳ್ಬೇಕು ಮತ್ತು ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಹೇಳ್ತಾ, ಜೊತೆಗೆ ನಮ್ಮ ಶ್ರವಣಬೆಳಗೊಳದ ಇನ್ನೊಂದು ಕೀರ್ತಿ ಏನು ಅಂತಂದರೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಶ್ರವಣಬೆಳಗೊಳದ ಮಠದ ಪರಮ ಪೂಜ್ಯರನ್ನು 40 ಜನ ಏನು ಪ್ರಮುಖ ವೇದಿಕೆ ಇದೆ ಆ ವೇದಿಕೆಯಲ್ಲಿ ಅವರು ಸಹ ಇರ್ತಾರೆ. ಅದರಲ್ಲಿ ಕೆಲವರು ನಮ್ಮ ಹಾಸನ ಜಿಲ್ಲೆಯಿಂದ ಬರ್ತಿರೋರು ಒಬ್ಬರೇ ಸ್ವಾಮೀಜಿ ಆ ವೇದಿಕೆಯಲ್ಲಿ ಬರುವಂಥವ್ರು. ಇತಿಹಾಸದಲ್ಲಿ ಇದು ಒಂದು ಐತಿಹಾಸಿಕ ದಿನ ಆಗಿದೆ. ಮೇ 4ನೇ ತಾರೀಕು ಯಾವೊಂದು ರಾಜ್ಯದಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿಯ ಪತಾಕೆಯನ್ನು ಹಾರಿಸಲಿಕ್ಕೆ ಅವಕಾಶವೇ ಇಲ್ಲ ಅನ್ನೋಂಥ ಒಂದು ರಾಜ್ಯದಲ್ಲಿ ಇವತ್ತು 2016ರಲ್ಲಿ 3 ಜನ ವಿಧಾನಸಭೆಗೆ ಅಲ್ಲಿ ತರಳುವಂಥದ್ದು. 21ನೇ ಇಸ್ವಿಲಿ 77 ಜನ ಆಯ್ಕೆ ಆಗ್ತಾರೆ. ತದನಂತರ ಇವತ್ತು ಪೂರ್ಣ ಪ್ರಮಾಣದ ಒಂದು ನಮ್ಮ ಸರ್ಕಾರವನ್ನು ರಚಿಸುವಂಥ ಸುಸಂದರ್ಭದಲ್ಲಿ ಚನ್ನರಾಯಪಟ್ಟಣ ನಮ್ಮ ಶ್ರವಣಬೆಳಗೊಳ ಮಂಡಲದ ಎಲ್ಲ ಪದಾಧಿಕಾರಿಗಳು ಕಾರ್ಯಕರ್ತರು ಬಂಧುಗಳು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಒಂದು ಪಟಾಕಿಯನ್ನು ಹಚ್ಚುವ ಮುಖೇನ ಇಲ್ಲಿ ಒಂದು ಸಂಭ್ರಮಾಚರಣೆಯನ್ನು ತೊಡಗಿದ್ದೇವೆ. ಮಂಡಲದ ಅಧ್ಯಕ್ಷರಾದ ನಮ್ಮ ಗಂಗಾಧರ್ ಅವರಿದ್ದಾರೆ, ಹಾಗೆಯೇ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಗಿರೀಶ್ ಅವರಿದ್ದಾರೆ, ನಮ್ಮ ಮಾಜಿ ಅಧ್ಯಕ್ಷರುಗಳಾದಂಥ ಚನ್ನಕೇಶವಣ್ಣ ಇರ್ಬೋದು, ರಂಗೇಗೌಡರು ಇರ್ಬೋದು, ಆಗ ನಮ್ಮೆಲ್ಲ ಮುಖಂಡರು ಸೇರಿ ಇವತ್ತಿನ ಸಂಭ್ರಮಾಚರಣೆಯನ್ನು ಮಾಡಿದ್ದೇವೆ. ಭಾರತೀಯ ಜನತಾ ಪಾರ್ಟಿ ಇನ್ನು ಕೆಲವು ರಾಜ್ಯದಲ್ಲಿ ಬಾಕಿ ಇದೆ. ಆದರೆ ಮುಂಬರುವ ದಿನಗಳಲ್ಲಿ ಇಡೀ ದೇಶಾದ್ಯಂತ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇರೋದು ನಿಶ್ಚಿತ ಅಂತ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ಶುಭಾಶಯವನ್ನು ಕೊಡ್ತೀನಿ.